ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ಆಫ್ ಮೇಘನಾ. ಇವತ್ತಿನ ದಿನ ನನ್ನ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ 10th ಡೇ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಇವತ್ತು ಒಂದು ಸ್ಪೆಷಲ್ ಆಗಿರುವಂಥ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಇದು ಒಂದು ರೀತಿಲಿ ನಾರ್ಮಲ್ ಆಗಿ ಮಾಡ್ಕೊಳ್ಳೋ ಅಂಥದ್ದೇ, ಬಟ್ ಇದಕ್ಕೆ ನಾವು ಆ್ಯಡ್ ಆನ್ಸ್ ಮಾಡಿಕೊಂಡ್ರೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಅವಾಗ ನಿಮಗೆ ನನ್ನ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ನಾನು ಯಾವ ರೀತಿ ನನ್ನ ಡಯಟ್ನ ಫಾಲೋ ಮಾಡ್ತೀನಿ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಸೊ ಬನ್ನಿ, ಇವಾಗ ನಾನು ಯಾವ ರೀತಿ ಒಂದು ಸ್ಪೆಷಲ್ ರೆಸಿಪಿನ ಮಾಡ್ಕೋತೀನಿ ಅನ್ನೋದನ್ನು ನಿಮಗೂ ಕೂಡ ನಾನು ಇವತ್ತು ತೋರಿಸ್ತೀನಿ. ಇದು ಬರೀ ಡಯಟ್ ಮಾಡೋರಿಗೆ ಮಾತ್ರನೇ ಅಲ್ಲ, ನಾವು ನಾರ್ಮಲಾಗಿ ಆರಾಮಾಗಿ ಉಣ್ಕೊಂಡಿರ್ತೀವಿ ಅನ್ನೋರಿಗೂ ಕೂಡ ಇದು ಒಂದು ಸೂಟೇಬಲ್ ರೆಸಿಪಿನೇ. ನಿಮಗೂ ಕೂಡ ಇದು ತುಂಬ ಇಷ್ಟ ಆಗುತ್ತೆ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಇವತ್ತಿನ ದಿನ ನಾನು ಮಾಡ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಪೂರಿನ ನಾನು ಮಾಡ್ತಾಯಿದ್ದೀನಿ. ಪೂರಿನ ನಾವು ಯಾವ ರೀತಿಯಾಗಿ ಹೆಲ್ದಿ ವೇನಲ್ಲೂ ಕೂಡ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಕ್ಯಾರೆಟನ್ನು ತುರಿದು ಇದನ್ನು ಗ್ರೈಂಡ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಜೊತೆಗೆ ನಾನು ಬೀಟ್ರೂಟನ್ನು ಕೂಡ ತುರಿದು ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಪಾಲಕ್ನ ಕೂಡ ನಾನು ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ. ಸೊ ಇದನ್ನು ನಾವು ಇದರ ಜೊತೆಗೆ ನಾನು ಚಪಾತಿ ಹಿಟ್ಟನ್ನು ಕಲಿಸ್ಕೊತೀನಿ. ಸೊ ಯಾವ ರೀತಿ ಕಲಿಸ್ಕೊತೀನಿ ತೋರಿಸ್ತೀನಿ ನೋಡಿ. ಈ ಪೂರಿನ ನಾನು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಮಾಡ್ತಾ ಇರೋವಂಥದ್ದು. ಸೊ ನಾನಿವಾಗ ಇದಕ್ಕೆ ನಾನು ತುರಿದು ಮತ್ತು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂತಹ ಕ್ಯಾರೆಟ್ ಏನಿತ್ತಲ್ವ ಅದನ್ನು ಹಾಕೋತಾ ಇದ್ದೀನಿ. ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಗೋಧಿ ಹಿಟ್ಟನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕಾಗುತ್ತೆ. ಇದಕ್ಕೆ ನೀವು ಎಕ್ಸ್ಟ್ರಾ ನೀರನ್ನು ಸಹ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೋಬೇಕು. ಜೊತೆಗೆ ಇದಕ್ಕೆ ಉಪ್ಪು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ನಾವು ನಾರ್ಮಲಿ ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೋತೀವಲ್ಲ ಆ ರೀತಿ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಸೊ ಇವಾಗ ನೆಕ್ಸ್ಟ್ ಬಂದರೆ ಸೇಮ್ ಕ್ವಾಂಟಿಟಿನಲ್ಲೇ ನಾನು ತೊಗೊಂಡಿರೋ ಅಂಥದ್ದು ಹಿಟ್ಟನ್ನು, ಅದಕ್ಕೆ ನಾನು ಪಾಲಕ್ನ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ತಗೊಂಡು ಇವಾಗ ಅದನ್ನು ಕೂಡ ನಾವು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಸೊ ನಾನು 3 ರೀತಿಯಾಗಿ ನಾನು ತೊಗೊಂಡಿದ್ದೀನಲ್ವ, 3 ರೀತಿಯಾಗಿ ನಾನು ಅದನ್ನ ಒಂದೇ ರೀತಿಲಿ ನಾನು ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಸೊ ಇದು ಕೂಡ ಒಂದು ನಾರ್ಮಲ್ ನಾವು ಚಪಾತಿ ಹಿಟ್ಟನ್ನ ನಾವು ಯಾವ ರೀತಿ ಕಲಿಸ್ತೀವಲ್ವ ಅದೇ ರೀತಿಯೇ. ಇವಾಗ ಬಂದು ನಾನು ಬೀಟ್ರೂಟನ್ನು ನಾನು ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ತೊಗೊಂಡ್ಬಿಟ್ಟು ಅದನ್ನು ಹಾಕ್ಕೊಂಡು ಇವಾಗ ಗೋಧಿ ಹಿಟ್ಟನ್ನು ಕಲಿಸ್ಕೊತೀನಿ. ಎಲ್ಲನೂ ಕೂಡ ಸೇಮ್ ರೀತಿನಲ್ಲೇ ಕಲಿಸ್ಕೊಳ್ಳೋ ಅಂಥದ್ದು, ಅದರಲ್ಲಿ ಏನೂ ಅಷ್ಟು ಡಿಫ್ರೆನ್ಸ್ ಏನಿರಲ್ಲ. ನಿಮಗೆ ಬೇಕಾದರೆ ಅದಕ್ಕೆ ನೀರನ್ನು ಹಾಕ್ಕೊಂಡು ಕಲಿಸ್ಕೊಬೇಕಾಗುತ್ತೆ. ಸೊ ಅಷ್ಟೇ. ಇವಾಗ ನೋಡಿ ನಾನು 3 ಹಿಟ್ಟನ್ನು ಕೂಡ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ಒಂದು 1/2 ಅವರ್ ನೆನೆಯೋದಕ್ಕೆ ಬಿಡ್ತೀನಿ. ಸೊ ಇದು ನೆನ್ಕೊಳ್ಳೋ ಅಷ್ಟರಲ್ಲಿ ನಾನು ಇದಕ್ಕೆ ಬೇಕಾಗಿರೋವಂಥ ಕಾಯಿ ಚಟ್ನಿ ಮತ್ತು ಈರುಳ್ಳಿಯಿಂದ ಮಾಡ್ಕೊಳ್ಳೋ ಅಂಥ ಒಂದು ಪಲ್ಯನ ನಾನು ಮಾಡ್ಕೊತೀನಿ. ಸೊ ಅದನ್ನು ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡಿಲ್ಲ. ನಿಮಗೆ ಬೇಕು ಅಂತಂದರೆ ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನಾನು ಏನು ನೆನೆಸಿಟ್ಟಿದ್ದೆ ಹಿಟ್ಟನ್ನು ಅದನ್ನು ನಾನು ಈ ರೀತಿಯಾಗಿ ನಾನು ಚಪಾತಿ ಥರ ಲಟ್ಟಿಸ್ಕೊಂಡಿದ್ದೀನಿ. ಸೊ ಪ್ರತಿಯೊಂದು ಥರದ ನಾನು ಏನು ಕಲಸಿಟ್ಟಿದ್ದೆ ಹಿಟ್ಟನ್ನು ಅದನ್ನು ನಾವು ಇದೇ ರೀತಿಯಾಗಿ ಒಂದೊಂದು ಚಪಾತಿಗಿಂತ ಸ್ವಲ್ಪ ದಪ್ಪದಾಗಿ ನಾವು ಲಟ್ಟಿಸ್ಕೊಂಡು ಈ ರೀತಿಯಾಗಿ ನಾವು ಒಂದ್ರ ಮೇಲೆ ಒಂದು ಹಾಕೋಬೇಕು. ಈ ರೀತಿ ಒಂದ್ರ ಮೇಲೆ ಒಂದು ಹಾಕ್ಕೊಂಡಾದಮೇಲೆ ಇದನ್ನು ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ವ ಆ ರೀತಿಯಾಗಿ ನಾವು ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ, ಇದನ್ನು ಸುತ್ಕೊಬೇಕಾಗುತ್ತೆ. ಇದನ್ನು ಈ ರೀತಿ ಅಂದರೆ ಇದು ಹಿಟ್ಟು ಸ್ವಲ್ಪ ನಾವು ತರಕಾರಿನ ಎಲ್ಲ ಹಾಕಿರೋದ್ರಿಂದಾಗಿ ಇದು ಸ್ವಲ್ಪ ಮೆತ್ತಗಿರುತ್ತೆ. ಸೊ ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗುತ್ತೆ. ಇವಾಗ ನಾನು ಇದನ್ನು ಏನು ಸುತ್ತಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ನಮ್ಮ ಪೂರಿಗೆ ಎಷ್ಟು ಬೇಕೋ ಅಷ್ಟು ನಾನು ಪೀಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಪೂರಿಗೆ ನಾವು ಎಷ್ಟು ಹಿಟ್ಟನ್ನು ತಗೊತೀವಲ್ವ ಅಷ್ಟೇ ಹಿಟ್ಟನ್ನು ನಾವು ಈ ರೀತಿಯಾಗಿ ಮಾಡ್ಕೋಬೇಕು. ಅದನ್ನ ಪೀಸ್ ಮಾಡ್ಕೊಂಬಿಟ್ಟು ನಾವು ಉಳ್ಳಿ ಮಾಡ್ಕೊಬೇಕು. ಆ ಉಳ್ಳಿಗಳನ್ನು ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ಉಳ್ಳಿನೂ ಕೂಡ ನಾನು ಅದೇ ರೀತಿಯಲ್ಲೇ ಮಾಡ್ಕೊಬೇಕು. ಸೊ ಇದನ್ನು ನೀವು ಒಂದು ಸ್ವಲ್ಪ ಚಾಕು ಏನಾದರೂ ಶಾರ್ಪ್ ಇತ್ತು ಅಂತಂದರೆ ಕ್ಲೀನಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಶೇಪ್ ಕೂಡ ಅಲ್ಲಿ
ನೀವು ಉದ್ಕೊತೀರಲ್ವ ಪೂರಿನ, ಆವಾಗ ನೀಟಾಗಿ ಕಲರೆಲ್ಲ ಕಾಣಿಸುತ್ತೆ. ಇಲ್ಲ ಅಂತಂದರೆ ಒಂದು ಸ್ವಲ್ಪ ಕಲರು ಒಳಗಡೆ ಹೋಗ್ಬಿಡುತ್ತೆ, ಕಾಣಿಸೋದಿಲ್ಲ. ಸೊ ನೋಡಿಕೊಂಡು ನೀವು ಮಾಡ್ಕೊಬೋದು. ಇದು ಚಪಾತಿನೂ ಅಷ್ಟೇನೆ, ಇದೇ ಕಲರು ಮೇಲಿರಬೇಕು, ಇದೇ ಕಲರ್ ಕೆಳಗಿರಬೇಕು ಅಂತ ಏನಿಲ್ಲ. ನಿಮಗೆ ಹೇಗೆ ಬೇಕಾಗುತ್ತೆ, ಹೇಗೆ ನಿಮ್ಗೆ ಇಷ್ಟ ಆಗುತ್ತೆ ಆ ರೀತಿಯೂ ಕೂಡ ನೀವು ಮಾಡ್ಕೊಬೋದು. ಏನು ಇಲ್ಲ. ಸೊ ನೋಡ್ತಿದ್ದೀರಲ್ವ, ಈ ರೀತಿಯಾಗಿ ನಿಮಗೆ ನೀವು ಎಷ್ಟು ಪೂರಿಗೆ ನೀವು ಎಷ್ಟು ಹಿಟ್ಟನ್ನು ಬಳಸ್ಕೊತೀರಾ ಅಷ್ಟನ್ನು ನೀವು ಇಲ್ಲಿ ಕಟ್ ಮಾಡ್ಕೊಬೇಕು. ನಾನು ಒಂದು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ನಾನು ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನೀವು ಅಷ್ಟೇ ಮೊದಲು ಎಲ್ಲ ಚಪಾತಿಗಳನ್ನು ಕ್ಲೀನಾಗಿ ಉದ್ಕೊಂಡ್ಬಿಟ್ಟು ಈ ಥರ ಉಳ್ಳಿಗಳನ್ನು ಮಾಡ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಒಂದೊಂದೇ ಪೂರಿನ ಉದ್ಕೊಂಡ್ಬಿಟ್ಟು ಅದನ್ನು ಕೂಡ ಎಣ್ಣೆಯಲ್ಲೇ ಕರೆದ್ಬಿಟ್ರೆ ಕೆಲಸ ಬೇಗ ಆಗೋಗ್ಬಿಡುತ್ತೆ. ಇಲ್ಲಾಂದರೆ ನೀವು ಒಂದೊಂದೇ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಸುಮ್ಮನೆ ಕೆಲಸ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ಬರುತ್ತಲ್ಲ, ಅದನ್ನು ಕೂಡ ನೀವು ಒಂದು ಸ್ವಲ್ಪ ಇದು ಮಾಡಿಕೊಂಡು ಅದನ್ನು ಕೂಡ ಹಂಗೆ ಉದ್ಕೊಳ್ಳಿ. ಅದೊಂದು ಸ್ವಲ್ಪ ಕಲರು ಡಿಫ್ರೆನ್ಸ್ ಆಗುತ್ತೆ. ಸೊ ನೋಡಿ, ಇವಾಗ ನಾನು ಈ ರೀತಿಯಾಗಿ ಪೂರಿನ ಉದ್ಕೊಂಡು ತಗೊಂಡಿದ್ದೀನಿ. ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಸೊ ಇವಾಗ ಬಂದರೆ ನಾನು ಇವಾಗ ಎಣ್ಣೆ ಇಟ್ಕೊಂಡ್ಬಿಟ್ಟು ಕಾಯಿಸ್ತಾ ಇದ್ದೀನಿ ಪೂರಿನ ಕರಿಯೋದಕ್ಕೋಸ್ಕರ. ಸೊ ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದ ತಕ್ಷಣ ನಾನು ಇವಾಗ ಪೂರಿನ ಕೂಡ ಹಾಕ್ಕೊತಾ ಇದ್ದೀನಿ. ಪೂರಿನ ಇವಾಗ ನಾನು ಕರಿತೀನಿ ಚೆನ್ನಾಗಿ. ಎಣ್ಣೆ ಕಾದಾದ್ಮೇಲೆ ಇದನ್ನು ಕರಿಬೇಕು. ಪೂರಿನೂ ಕೂಡ ಅಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ನೀವು. ಈ ಪೂರಿ ಉಬ್ಬಿ ಬರೋದಕ್ಕೆ ಒಂದು ಸೀಕ್ರೆಟ್ ಏನಪ್ಪ ಅಂತಂದರೆ, ನೀವು ಪೂರಿನ ಉದ್ಕೊಳ್ಳೋ ಟೈಮಲ್ಲೇ ನಾವು ಈವನ್ ಆಗಿ ಉದ್ಕೋಬೇಕು. ಅಂದರೆ ಎಲ್ಲ ಕಡೆ ಒಂದೇ ರೀತಿ ಇರೋ ಥರ, ಅಂದರೆ ದಪ್ಪ ಏನು ಹೇಳ್ತೀವಲ್ಲ, ದಪ್ಪ ಒಂದೇ ರೀತಿ ಇರೋ ಥರ ಉದ್ಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ, ಉಬ್ಬಿ ಬರುತ್ತೆ ಚೆನ್ನಾಗಿ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದಂತೂ ಈ ರೀತಿ ಪೂರಿನ ಸ್ವಲ್ಪ ಸ್ಪೆಷಲ್ ಅಲ್ವಾ ಈ ಥರ ಮಾಡೋದು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಕಲರ್ಫುಲ್ಲಾಗಿ ಇರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಮತ್ತು ಇನ್ನೊಂದು ಹೆಲ್ತ್ಗೂ ಕೂಡ ಒಳ್ಳೆಯದು. ಯಾಕಂದರೆ ಇದರಲ್ಲಿ ನಾವು 3 ರೀತಿಯಾದಂಥ ಸೊಪ್ಪು ಯೂಸ್ ಮಾಡಿದ್ದೀವಿ, ತರಕಾರಿನ ಯೂಸ್ ಮಾಡಿದ್ದೀವಿ. ಸೊ ಅದರಿಂದಾಗಿ ನಮ್ಮ ಹೆಲ್ತ್ಗೆ ಕೂಡ ಬೆನಿಫಿಟ್ಸು ಸಿಗುತ್ತೆ. ಸೊ ಇವಾಗ ನಾನು ಇನ್ನೊಂದು ಪೂರಿನ ಕೂಡ ಕರ್ಕೊತಾ ಇದ್ದೀನಿ. ಕೆಲವೊಬ್ಬರಿಗೆ ಎಣ್ಣೆಯಲ್ಲಿ ಮಾಡೋ ಅಂಥದ್ದು ಅಷ್ಟೊಂದೇನು ಇಷ್ಟ ಆಗೋದಿಲ್ಲ. ಸೊ ಅಂಥವರು ನೀವು ಏರ್ ಫ್ರೈಯರ್ ಇದ್ದರೆ ನೀವು ಏರ್ ಫ್ರೈಯರಲ್ಲಿ ಮಾಡ್ಕೊಬೋದು. ಇಲ್ಲ ಅಂತಂದರೆ ನೀವು ಇದನ್ನು ಚಪಾತಿ ರೀತಿಯಲ್ಲೂ ಕೂಡ, ಚಪಾತಿ ಮಾಡ್ತೀವಲ್ವ ಚಪಾತಿನ, ಆ ರೀತಿನೂ ಬೇಕಂದರೆ ನೀವು ತಗೋಬೋದು. ಪೂರಿ ಇಷ್ಟ ಇಲ್ಲ ಅಂತ ಅಂದರೆ. ಬಟ್ ನಿಮಗೇನಾದರೂ ಪೂರಿ ಇಷ್ಟ ಬಟ್ ಎಣ್ಣೆಯಲ್ಲಿ ತಿನ್ನೋಕ್ಕೆ ಕಷ್ಟ ಅಂತ ಹೇಳೋರು, ನೀವು ಏರ್ ಫ್ರೈಯರನ್ನು ಯೂಸ್ ಮಾಡಿಕೊಂಡು ಬೇಕಂದರೆ ನೀವು ಹಾಗೂ ಬೇಕಂದರೆ ಮಾಡ್ಕೊಬೋದು. ಏರ್ ಫ್ರೈಯರಲ್ಲಿ ಮಾಡ್ಕೊಳೋದ್ರಿಂದ ಕೆಲವೊಂದಷ್ಟು ಬೆನಿಫಿಟ್ಸ್ ಕೂಡ ಸಿಗುತ್ತೆ. ಯಾಕಂದರೆ ನಾವು ಅದರಲ್ಲಿ ಅಷ್ಟೊಂದು ಎಣ್ಣೆನೂ ಯೂಸ್ ಮಾಡೋದಿಲ್ಲ. ಸೊ ಅದರಿಂದಾಗಿ ಡಯಟ್ ಮಾಡೋರು ಬೇಕಂದರೆ ಆ ರೀತಿ ಪೂರಿನ ನೀವು ಬೇಕಂದರೆ ತಗೋಬೋದು. ಸೊ ನಾನು ಇವಾಗ ಒಂದು ವೆಯ್ಟ್ ಲಾಸ್ ಜರ್ನಿನಲ್ಲಿ ಇರೋದ್ರಿಂದಾಗಿ ನಾನು ಕೂಡ ಒಂದು ಸ್ವಲ್ಪ ಯೋಚನೆ ಮಾಡ್ತೀನಿ, ಯಾವುದನ್ನು ತಗೋಬೇಕು ಯಾವುದನ್ನು ತಗೋಬಾರ್ದು ಅಂತ ಹೇಳಿಬಿಟ್ಟು. ಸೊ ಇವಾಗ ಮತ್ತೊಂದು ಪೂರಿನ ಕರ್ಕೊತೀನಿ. ನಾನು ಈ ಥರ ಕ್ಯಾಮ್ರಾ ಆನ್ ಮಾಡಿಕೊಂಡು ಪೂರಿನ ಕರಿತಾ ಇದ್ದರೆ ಯಾವ ಪೂರಿನೂ ಅಷ್ಟೊಂದಾಗಿ ಉಬ್ಬಿ ಬರಲಿಲ್ಲ. ನಾನು ಯಾವಾಗ ಕ್ಯಾಮ್ರಾ ಆಫ್ ಮಾಡಿಕೊಂಡೆ ಆವಾಗ ಎಷ್ಟೊಂದು ಪೂರಿಗಳು ಉಬ್ಬಿ ಬರ್ತಾಯಿತ್ತು. ಅದೇನೋ ಕ್ಯಾಮ್ರಾ ಇಟ್ಟಾಗ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ನಮ್ಮ ಒಂದು ಕಾನ್ಷಿಯಸ್ನೆಸ್ ಎಲ್ಲ ಕ್ಯಾಮ್ರಾ ಮೇಲೆ ಇರುತ್ತೇನೋ, ಅದಕ್ಕೆ ಬಂದಿಲ್ಲ ಅಂತ ಅಂದ್ಕೊಂಡೆ ನಾನು. ಸೊ ಇದು ಪರವಾಗಿಲ್ಲ, ಇದು ಸ್ವಲ್ಪ ಚೆನ್ನಾಗಿ ಬಂದಿದೆ ಪೂರಿ. ಅಂದರೆ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ. ಯಾಕಂದರೆ ಇದು ನಾವು 3 ಹಿಟ್ಟನ್ನು ಸೇರಿಸ್ಬಿಟ್ಟು ಮಾಡ್ತಾ ಇರೋದ್ರಿಂದಾಗಿ ಒಂದು ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ ಅಷ್ಟೇ.
ಇನ್ನೇನೂ ಇಲ್ಲ. ಮತ್ತು ಇವಾಗ ನಾವು ಇನ್ನೊಂದು ಪೂರಿನ ಕೂಡ ಕರ್ಕೊಳ್ಳೋಣ. ಸೊ ಅಲ್ಲಿಗೆ ನಾನು ಉದ್ದಿ ಇಟ್ಟಂಥ 4 ಪೂರಿನ ಕೂಡ ನಾನು ಮಾಡ್ಕೊಂಡಂಗೆ ಆಗುತ್ತೆ. ನೋಡಿ, ನಾನು ಮೊದಲೇ ಹೇಳ್ದಂಗೆ ನಾನು ಕ್ಯಾಮ್ರಾ ಆನ್ ಮಾಡಿಟ್ಟಾಗ ಪೂರಿ ಅನ್ನೋದು ಅಷ್ಟೊಂದು ಉಬ್ಬಿ ಬರೋದಿಲ್ಲ. ಕ್ಯಾಮ್ರಾ ಆಫ್ ಮಾಡಿದಾಗ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ನಾನು ಅದರಲ್ಲಿ ಟ್ರೈ ಮಾಡ್ತಿದ್ದೀನಿ ಉಬ್ಬಲಿ ಅಂತ, ಬಟ್ ಅದೇನು ಉಬ್ಬುತ್ತಾ ಇಲ್ಲ, ಏನಿಲ್ಲ. ಸೊ ಫೈನಲಿ ಇವಾಗ ಎಲ್ಲ ಪೂರಿನೂ ನಾನು ಆಯಿತು. ಇನ್ನು ನೆಕ್ಸ್ಟು ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಇವಾಗ ನಾನು ಈ ಡಯಟಲ್ಲಿ ಇರೋದ್ರಿಂದಾಗಿ ನಾನು ಪೂರಿನ ತಿನ್ನಲ್ಲ, ಬಟ್ ಇದನ್ನು ನಾನು ನಮ್ಮ ಮನೆಯವ್ರಿಗೋಸ್ಕರ ಮಾಡ್ತಾಯಿರೋದು. ನೋಡಿ, ಇಷ್ಟೆಲ್ಲ ಪೂರಿನ ನಾನಿವಾಗ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರು ಬಂದಮೇಲೆ ಅವರಿಗೆ ನಾನು ಹಾಕ್ಕೊಡ್ತೀನಿ. ಇವಾಗ ನಾನು ಇದೇ ಹಿಟ್ಟನ್ನು ಬಳಸ್ಕೊಂಡು 2 ಚಪಾತಿನ ಕೂಡ ಮಾಡ್ಕೊಂಡಿದ್ದೀನಿ ನನಗೆ ಅಂತ. ಯಾಕಂದರೆ ನಾನು ಪೂರಿ ತಿನ್ನಲ್ಲ, ಎಣ್ಣೆದಲ್ವಾ, ನಾನು ಡಯಟ್ ಮಾಡ್ತಾಯಿದ್ದೀನಿ, ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿದ್ದೀನಿ. ಸೊ ಈ ಟೈಮಲ್ಲಿ ಎಣ್ಣೆನ ಅಷ್ಟೊಂದು ಎಣ್ಣೆಯಿಂದ ಮಾಡಿದ್ದು ಕರೆದಿದ್ದು ಎಲ್ಲ ತಿನ್ನೋದು ಅಷ್ಟೊಂದೇನು ಒಳ್ಳೆಯದಲ್ಲ ಅಂತ ಹೇಳಿ ನಾನು ಈ ರೀತಿ ಚಪಾತಿನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾರ್ಮಲಾಗಿ ನಾನು ಅದೇ ಹಿಟ್ಟನ್ನು ಬಳಸಿಬಿಟ್ಟು ಚೆನ್ನಾಗಿ ಉದ್ದುಕೊಂಡು ಇವಾಗ 2 ಕಡೆ ನಾನು ಬೇಯಿಸ್ಕೊಂಡು ಇದೇ ಚಪಾತಿನ ನಾನು ಇವತ್ತಿನ ಮಧ್ಯಾಹ್ನಕ್ಕೆ ಊಟಕ್ಕೆ ನಾನು ತಗೊತಾ ಇದ್ದೀನಿ. ಸೊ ಇವತ್ತಿನ ಮಧ್ಯಾಹ್ನಕ್ಕೆ 2 ಚಪಾತಿ ತೊಗೊಂಡಿದ್ದೀನಿ. ಹೆಸರು ಕಾಳು ಮೊಳಕೆ ಕಟ್ಟಿದ ಪಲ್ಯ ತೊಗೊಂಡಿದ್ದೀನಿ, ಸ್ಯಾಲಡ್ ತೊಗೊಂಡಿದ್ದೀನಿ, ಮತ್ತು ಚಟ್ನಿ ಮತ್ತು ಈರುಳ್ಳಿ ಪಲ್ಯನೂ ಕೂಡ ತೊಗೊಂಡಿದ್ದೀನಿ. ಸೊ ಈ ಪೂರಿ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ನಿಮ್ಮ ಮನೇಲೂ ಕೂಡ ನೀವು ಟ್ರೈ ಮಾಡಿ. ಇವತ್ತಿನ ರಾತ್ರಿ ಊಟಕ್ಕೆ ನಾನು ರಾಗಿ ಗಂಜಿನ ಮಾಡ್ಕೊಂಡಿದ್ದೆ. ಸೊ ಅದು ಸ್ವಲ್ಪ ಲೈಟಾಗಿರುತ್ತೆ ಅಂತ ಹೇಳ್ಬಿಟ್ಟು, ಆಮೇಲೆ ನಾನು ಮಧ್ಯಾಹ್ನದಿಂದನೇ ತುಂಬ ಕೆಲಸಗಳಾಗ್ಬಿಟ್ಟಿತ್ತಲ್ವ, ಅದಕ್ಕೆ ಮತ್ತೆ ಸಂಜೆ ನಾನು ಏನು ಮಾಡ್ಕೊಳಕ್ಕಾಗಿಲ್ಲ, ಅದಕ್ಕೆ ರಾಗಿ ಗಂಜಿನ ತಗೊಂಡಿದ್ದೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇಲ್ಲಿಗೆ ನಾನು ನನ್ನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ನಿಮಗೇನಾದರೂ ನನ್ನ ವಿಡಿಯೋಸ್ ಇಷ್ಟ ಆದರೆ, ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತೊಂದು ವಿಡಿಯೋನಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್.